ಇವತ್ತಿನ ದಿವಸ ಈ ಪ್ರೆಸ್ ಮೀಟ್ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ, ಮೊನ್ನೆ ದಿನಾಂಕ 12/2/2026 ಮೂಡಲ್ಗಿ ನ್ಯಾಯಾಲಯದ ಆವರಣದಲ್ಲಿ ಶ್ರೀ ಸುಧೀರ್ ಗೋಡಿಗೌಡರ್ ಹಿರಿಯ ವಕೀಲರು ಹಾಗೂ CD ಹುಕ್ಕೇರಿ ವಕೀಲರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮತಿ ಶಿಲ್ಪಾ ಸುಧೀರ್ ಗೋಡಿಗೌಡರ್ ಇವರ ವಿರುದ್ಧ ಆಧಾರ ಇಲ್ಲದೆ ಆಪಾದನೆಗಳನ್ನು ಮಾಡಿದ್ದಾರೆ. ಆ ಒಂದು ಅವರ ಆಪಾದನೆಗಳನ್ನು ಏನು ಮಾಡಿದ್ದಾರೆ ಅದರ ಸ್ಪಷ್ಟೀಕರಣಕ್ಕಾಗಿ ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ. ಅದರ ಸಂಪೂರ್ಣ ಸ್ಪಷ್ಟೀಕರಣವನ್ನು ಸ್ವತಃ ಶ್ರೀಮತಿ ಶಿಲ್ಪಾ ಸುಧೀರ್ ಗೋಡಿಗೌಡ ಇವರು ತಮ್ಮ ಮುಂದೆ ನೀಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಏನು ವಿಷಯಪ್ಪ ಅಂತಂದ್ರೆ, ಇವ್ರದ್ದೊಂದು ಸಿವಿಲ್ ವ್ಯಾಜ್ಯದ ಮೂಡಲ್ಗಿ ನ್ಯಾಯಾಲಯದಲ್ಲಿ. ಆ ವ್ಯಾಜ್ಯದ ಸಂಬಂಧಪಟ್ಟಂಥ ಅದಕ್ಕೆ 200 ಮಂದಿ ವಕೀಲರನ್ನ ಸಹಿ ಮಾಡಿ ಅವ್ರ ಪರವಾಗಿ ಮಾನ್ಯ ನ್ಯಾಯಾಲಯಕ್ಕೆ ವಕಾಲತ್ತನ್ನು ಹಾಕಿದ್ದಾರೆ. ಅದರ ಬದಲು ನಮ್ಮ ವಕೀಲ ವೃತ್ತಿಯದು ಧರ್ಮ. ಯಾರೋ ಒಂದು ಸಾಮಾನ್ಯ ವ್ಯಕ್ತಿ ಬಂದು ನನ್ನ ಪರವಾಗಿ ನ್ಯಾಯಾಲಯದಲ್ಲಿ ನೀವು ವಾದಿಸ್ರಿ ಅಂತ ಅಂದಾಗ ಅದು ನಮ್ಮ ಧರ್ಮ, ಅದಕ್ಕೆ ನಾವು ವಕೀಲ ವೃತ್ತಿಯಲ್ಲಿ ಅದನ್ನು ನಾವು ಪಾಲನೆ ಮಾಡ್ತೀವಿ. ಆದರೆ ಇನ್ನುಳಿದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಶಿಲ್ಪಾ ಗೋಡಿಗೌಡರು ಇವ್ರ ವಿರುದ್ಧ ಏನು ಆಪಾದನೆಗಳು ಮಾಡಿದ್ದಾರೆ ಅವೆಲ್ಲ ಸುಳ್ಳದಾವ. ಅದನ್ನು ಇವತ್ತು ಸ್ಪಷ್ಟೀಕರಣಕ್ಕಾಗಿ ಈ ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ. ಈ ಸಂಪೂರ್ಣ ಸ್ಪಷ್ಟೀಕರಣ ಶ್ರೀಮತಿ ಶಿಲ್ಪಾ ಗೋಡಿಗೌಡರ ತಮ್ಮ ಮುಂದೆ ನೀಡ್ತಾರೆ. ನಾನು ಶಿಲ್ಪಾ ಗೋಡಿಗೌಡರು ಮಾತಾಡ್ತಾ ಇರೋದು ನಿಮ್ಮ ಎದುರುಗಡೆ. ಇವತ್ತು ಮೊನ್ನೆ ನೀವು ಎಲ್ಲರಿಗೂ ತಿಳಿದಿರೋ ಹಂಗೆ 12ನೇ ತಾರೀಕಿಗೆ ನನ್ನ ಬಗ್ಗೆ ಒಂದು ವ್ಯಾಜ್ಯವನ್ನು ಮಾಡಿಕೊಂಡು ನಾವು ಇತ್ಯರ್ಥದಲ್ಲಿ ಇದ್ದೀವಿ, ನಾವು ಅದಕ್ಕೆ 200 ಜನ ಇದನ್ನು ವಕಾಲತ್ತನ್ನು ಹಾಕ್ಸಿದ್ದೀವಿ ಅಂತ ಮಾನ್ಯ ನ್ಯಾಯಾಲಯದಲ್ಲಿ ಮೂಡಲ್ಗಿಯಲ್ಲಿ ಈ ಪ್ರಕರಣವನ್ನು ನೀವೆಲ್ಲರೂ ನೋಡಿದಿರಿ. ಸೊ ಆ ಪ್ರಕರಣದ ಬಗ್ಗೆ ನಿಮಗೆಲ್ಲರಿಗೂ ಒಂದು ಸಮಂಜಸ ಕೊಡಬೇಕು ಅಂತ ನಾನು ನಿಮ್ಮ ಎದುರುಗಡೆ ಕೂತಿದ್ದೀನಿ. ಸೊ ನನ್ನ ಜೊತೆ ಇವತ್ತಿನ ದಿವಸ ನನ್ನ ತಂದೆಯವರಿದ್ದಾರೆ, ನನ್ನ ತಮ್ಮ ಇದ್ದಾನೆ, ಮತ್ತು ನನ್ನ ಕೊಲೀಗು ಮತ್ತು ನನ್ನ ಸಹಪಾಠಿ ಆದಂತಹ ವಕೀಲರು ಆದಂತಹ ದೀಪಕ್ ಅವರಿದ್ದಾರೆ, ಮತ್ತು ನಮ್ಮ ಗುರುಗಳಾದಂತಹ ರವೀಂದ್ರ ತೊಟ್ಕೇರ್ ಅವರಿದ್ದಾರೆ, ಮತ್ತು ಇನ್ನೊಬ್ಬರು ಮತ್ತು ನನ್ನ ಕೊಲೀಗ್ಸ್ ಆದಂತಹ ಮಂಗಳ ಅವರಿದ್ದಾರೆ, ಅಮಿತ್ ಅವರಿದ್ದಾರೆ. ಸೊ ಎಲ್ಲರ ಜೊತೆಗೂಡಿ ನಾನೊಂದು ನಿಮಗೆ ಸ್ಪಷ್ಟನೆ ಕೊಡಲಿಕ್ಕೆ ನಿಮ್ಮ ಎದುರುಗಡೆ ಕೂತಿದ್ದೀನಿ. ಏನು ಸ್ಪಷ್ಟನೆ ಅಂತಂದರೆ, ಎಲ್ಲರಿಗೂ ಒಂದು ಕನ್ಫ್ಯೂಷನಲ್ಲಿದೆ. ಸೊ ಇದು ಆಲ್ರೆಡಿ ಒಂದು ಸಿವಿಲ್ ಮ್ಯಾಟರು 3 ವರ್ಷದಿಂದ ಸುಮಾರು 2.5 ವರ್ಷದಿಂದ ಒಂದು ನಮ್ಮ ಕುಟುಂಬದ ವ್ಯಾಜ್ಯ ನಡೀತಾ ಇತ್ತು. ಸೊ ಇವಾಗ ಅದನ್ನು 200 ಜನ ಅದರಲ್ಲಿ ವಕಾಲತ್ತನ್ನು ಹಾಕೋ ಅವಶ್ಯಕತೆ ಏನಿತ್ತು ಅಂತ ನನ್ನ ಪ್ರಶ್ನೆ. ಸೊ ವಕಾಲತ್ತ ಹಾಕಿದರೆ ಅದು ಒಂದು ವಕೀಲರ ವೃತ್ತಿ ಧರ್ಮ, ಅದನ್ನು ಪ್ರಶ್ನಿಸೋಕ್ಕೆ ನನಗೆ ಹಕ್ಕಿಲ್ಲ. ಸೊ ಹಾಕಲಿ, ಬಟ್ ಇವಾಗ ನಾನು ಅದನ್ನು ಯಾಕೆ ಹಾಕಿದ್ರು ಅನ್ನೋ ಪ್ರಶ್ನೆಯನ್ನು ಅವರನ್ನು ಕೇಳ್ತಾ ಇದ್ದೀನಿ. ಒಂದನೇದು. ಎರಡನೇದು, ಮಾನ್ಯ ಅಣ್ಣವರಾದಂತಹ CD ಹುಕ್ಕೇರಿ ಅವರು, ಮಾಜಿ ಅಧ್ಯಕ್ಷರು ಕೂಡ ಗೋಕಾಕ್ ತಾಲೂಕಿನವರು, ನನ್ನ ಮೇಲೆ ಒಂದು ಆಪಾದನೆಯನ್ನು ಮಾಡಿದ್ದಾರೆ. ಏನಂತ, ಇಲ್ಲ ನಾನು ಸುಧೀರ್ ಗೋಡಿಗೌಡರು ಅವರಿಗೆ ಅನ್ಯಾಯ ಆಗಿದೆ, ಅವರು ನಮ್ಮ ವಕೀಲ ಮಿತ್ರರು, ಸೊ ಅವರ ಅನ್ಯಾಯನ ಸರಿಪಡಿಸಲಿಕ್ಕೆ ನಾನಿವತ್ತು 200 ಜನ ವಕಾಲತ್ತನ್ನು ಹಾಕ್ಸಿದ್ದೀನಿ ಅಂತ ತಮ್ಮ ಎದುರುಗಡೆ ಹೇಳಿದ್ದಾರೆ. ಸೊ ನಾನೊಂದು ಪ್ರಶ್ನೆ ಕೇಳ್ತೀನಿ, ಅಣ್ಣವರೇ, ನನ್ನ ಬಗ್ಗೆನೂ ನಿಮಗೆ ಒಂದು ಸ್ವಲ್ಪ ಕನಿಕರ ಇರಬೇಕು. ನಾನು ಈ ವಕೀಲಿಕೆ ವೃತ್ತಿಯಲ್ಲೇ ಇದ್ದೀನಿ. ನಾನು ಒಬ್ಬಳು ಹೆಣ್ಣು ನ್ಯಾಯವಾದಿಯಾಗಿ ನಿಮ್ಮೆಲ್ಲರ ಎದುರುಗಡೆನೇ ನ್ಯಾಯವಾದಿ ವೃತ್ತಿಯನ್ನು ಪ್ರಾರಂಭಿಸಿದ್ದೀನಿ, ಮತ್ತು ನಿಮ್ಮ ಜೊತೆನೂ ಕೂಡಿ ಆ ವಕೀಲಿಕೆ ವೃತ್ತಿಯಲ್ಲಿನೂ ಇದ್ದೀನಿ. ಸೊ ನೀವು ಎಲ್ಲ ನ್ಯಾಯಮಿತ್ರರಿಗೆ, ನ್ಯಾಯವಾದಿಗಳಿಗೆ ಒಂದು ನ್ಯಾಯನ ಒದಗಿಸುವಂತಹ ಒಂದು ಉದಾರ ಮನಸ್ಸಿದ್ದವರು, ನನ್ನನ್ನು ಕೂಡ ನನಗೂ ಅನ್ಯಾಯ ಆಗಿದ್ದರ ಬಗ್ಗೆ ನೀವು ಸ್ವಲ್ಪ ವಿಚಾರಿಸಬೇಕಾಗಿತ್ತು. ಮಾನ್ಯ ಸುಧೀರ್ ಗೋಡಿಗೌಡರವರು ನನ್ನ ಪತಿ ಆಗಿರೋದರಿಂದ ಅವರು ಕೂಡ 1-2 ವಿಚಾರಗಳನ್ನು ಕೇಳ್ತಾರೆ. ನಾನು ಸಪೋರ್ಟ್ ಮಾಡೋದಿಲ್ಲ, ನಾನು ಅವಳಿಗೆ ನನ್ನ ಹೆಸರನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೆ ಬಿಟ್ಟಿಲ್ಲ, ನನ್ನ ಹೆಸರನ್ನು ಉಪಯೋಗಿಸ್ಕೊತಾ ಇದ್ದಾಳೆ ಅಂತ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಆದ ಹೆಣ್ಣುಮಗಳು, ಶಿಲ್ಪಾ ಅಂತ ಸೌದತ್ತಿ ಅಂತ ಇದ್ದು ಹೆಣ್ಣುಮಗಳು ಮದುವೆ ಆದಮೇಲೆ 20 ವರ್ಷದ ಹಿಂದೆ ನಾನು ಮೂಡಲ್ಗಿ ತಾಲೂಕಿಗೆ ಮದುವೆಯಾಗಿ ಬಂದ ಮೇಲೆ ಗೋಡಿಗೌಡರ ಆಗಿದ್ದು ತಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಸೊ ಹಿಂದೂ ಸಂಪ್ರದಾಯ ಪ್ರಕಾರ ನಾ ಮನೆತನದ ಸೊಸೆ ಅಂದಮೇಲೆ ಆ ಸರ್ನೇಮನ್ನು ನಾನು ಯೂಸ್ ಮಾಡ್ಕೊಳ್ಳೋಕ್ಕೆ ನನಗೆ ಹಕ್ಕಿದೆ. ಸೊ ಆ ಸರ್ನೇಮ್ ಯಾಕೆ ಯೂಸ್ ಮಾಡ್ಕೊಂಡಾರೆ ಅಂತ ನನ್ನನ್ನು ಅವ್ರು ಪ್ರಶ್ನಿಸಿದ್ದಾರೆ. ಸೊ ಆ ಸರ್ನೇಮ್ ಯೂಸ್ ಮಾಡ್ಕೋಬಾರ್ದು ಅಂತಂದರೆ, ನೀವೆಲ್ಲರೂ ಒಂದು ಇಂಟೆಲೆಕ್ಚುಯಲ್ಲು, ನಾಲೆಜಬಲ್ಲು, ವಕೀಲಿಕೆ ವೃತ್ತಿ ಮಾಡ್ತಿರುವಂತಹ ಎಲ್ಲ ನನ್ನ ನ್ಯಾಯವಾದಿ ಮಿತ್ರರಿಗೆ ನನ್ನ ಈ ಪ್ರಶ್ನೆ,
ಒಂದು ಹೆಣ್ಣು ಮಗಳು ಆ ಸರ್ನೇಮನ್ನು ಯೂಸ್ ಮಾಡಬಾರ್ದು ಅಂದರೆ ಕಾನೂನುಬದ್ಧವಾಗಿ ಅವರೇನಾದರೂ ನನಗೆ ಲೀಗಲ್ ನೋಟಿಸನ್ನು ಕೊಟ್ಟಿರಬೇಕು, ಇಲ್ಲ ವಿಚ್ಛೇದನೆಯನ್ನು ಕೊಟ್ಟಿರಬೇಕು, ಇಲ್ಲ ಸಪ್ರೇಷನಿನ ಒಂದು ಏನಾದರೂ ನಮ್ಮಿಬ್ಬರ ಮಧ್ಯೆ ನಡೆದಿರಬೇಕು. ಅಂದ ಮಾತ್ರ ನಾನು ಆ ಸರ್ನೇಮನ್ನು ಯೂಸ್ ಮಾಡೋಕ್ಕೆ ಅರ್ಹರಿರುವುದಿಲ್ಲ. ಬಟ್ ನಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಆಗಿಲ್ಲ, ವಿಚ್ಛೇದನೆ ಆಗಿಲ್ಲ, ಯಾವ ನೋಟಿಸನ್ನು ನಾನು ಪಡೆದುಕೊಂಡಿರೋದಿಲ್ಲ, ನನಗೆ ಯಾವ ನೋಟಿಸನ್ನು ಅವರು ಕೊಟ್ಟಿಲ್ಲ. ಸೊ ಈ ರೀತಿ ಇರುವಾಗ ಆ ಸರ್ನೇಮನ್ನು ಯೂಸ್ ಮಾಡಬಾರ್ದು ಅನ್ನೋದು ಎಷ್ಟರ ಮಟ್ಟಿಗೆ ಸುಧೀರ್ ಗೋಡಿಗೌಡರವರು ಸರಿ ಅಂತ ನೀವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂಥ ಪ್ರಶ್ನೆ. ನಾನು KSBC ಕ್ಯಾಂಡಿಡೇಟ್ ಆಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ. ಸೊ ಇವಾಗ ಏನಾದರೂ ಅದನ್ನು ನನ್ನ ವೈಯಕ್ತಿಕ ತೇಜೋವಧೆ ಮಾಡಿಬಿಟ್ಟು ಈ ಪ್ರಕರಣವನ್ನು ಎತ್ತಿ ಹಿಡಿದು ನನ್ನನ್ನು ಡ್ಯಾಮೇಜ್ ಮಾಡೋ ಉದ್ದೇಶದಿಂದ ಮಾಡಿರುವ ಒಂದು ಷಡ್ಯಂತ್ರ ಅಂತ ನನಗಿದರಿಂದ ಅನಿಸ್ತಾ ಇದೆ. ಜೊತೆಗೆ ನಮ್ಮ ತಂದೆಯವರು ಇರ್ಬೋದು, ನನ್ನ ಹಿರಿಯರ ಗುರುಗಳಿರ್ಬೋದು, ಎಲ್ಲರಿಗೂ ಇದರಿಂದ ತುಂಬ ಬೇಜಾರಿನ ಸಂಗತಿನೂ ಆಗಿದೆ. ಇದು ವೈಯಕ್ತಿಕ ವಿಚಾರ, ಇದಕ್ಕೆ ಮತ್ತು ಈ ಇಲೆಕ್ಷನಿಗೆ ಏನೂ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಮ್ಮ ತಂದೆಯವರು ಆಯಿತು, ನಮ್ಮ ಗುರುಗಳಾಯಿತು, ಇದ್ರ ಬಗ್ಗೆ ನಿಮಗೆ ಇನ್ನೂ ಸ್ಪಷ್ಟನೆಯನ್ನು ಕೊಡ್ತಾರೆ. ಇನ್ನೊಂದು ಸ್ಪಷ್ಟೀಕರಣ ಕೊಡೋಕ್ಕೆ ಇಚ್ಛೆ ಪಡ್ತೀನಿ ನಾನು. ಅದರೊಳಗೆ ಒಂದು ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ, ನಾನೊಂದು ಆಸ್ತಿ ಮಾರಿ ಇಲೆಕ್ಷನ್ ನಿಂತಿದ್ದೀನಿ ಅಂತ. ಸೊ ನನ್ನ ಇನ್ನೊಬ್ಬರ ಆಸ್ತಿಯನ್ನು ನನ್ನ ಆಸ್ತಿಯನ್ನು ಅವಳು ಮಾರಿ ಇಲೆಕ್ಷನ್ ನಿಂತಾಳಂತ ಆಪಾದನೆ ಮಾಡಿದ್ದಾರೆ. ಸೊ ನಮ್ಮ ಕಾನೂನಿನೊಳಗೆ ಬೇರೆಯವರ ಆಸ್ತಿಯನ್ನು ಮಾರುವಂಥ ಅವಕಾಶ ಇದೆ ಅಂತ ನಿಮಗೆಲ್ಲರಿಗೂ ನಾನು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದು ನನ್ನ ಹೆಸರಲ್ಲಿರೋ ಆಸ್ತಿ ಇರ್ಬೋದು, ಬೇರೆಯವರ ಹೆಸರಲ್ಲಿ ಆಸ್ತಿ ಇರ್ಬೋದು, ಮಾರಾಟ ಅಂತೂ ಯಾವುದೂ ಆಸ್ತಿ ಆಗಿಲ್ಲ. ಸೊ ಇದು ಒಂದು ನನ್ನ ಮೇಲೆ ಆಪಾದನೆಯನ್ನು ಮಾಡಕತ್ತಾರೆ. ಮತ್ತು ಆಸ್ತಿಯನ್ನು ಮಾರಿ ಇಲೆಕ್ಷನ್ ಮಾಡುವಂಥ ಏನು ಪರಿಸ್ಥಿತಿ ನನಗೇನು ಬಂದಿಲ್ಲ. ಯಾಕಂದ್ರೆ ನನಗೆ ತಂದೆಯವ್ರ ಆಶೀರ್ವಾದ ಐತಿ, ನಮ್ಮ ತಮ್ಮನ ಧೈರ್ಯ ಐತಿ. ಸೊ ಅಂಥ ಮಣ್ತನದಿಂದ ಏನು ಬಂದಿಲ್ಲ, ಒಂದು ಆಸ್ತಿ ಮಾರಿ ಇಲೆಕ್ಷನ್ ನಿಲ್ಲುವಂಥ ಕಷ್ಟನೂ ನನಗೆ ದೇವ್ರು ತಂದಿಲ್ಲ. ಸೊ ಇದು ಸುಳ್ಳು ಆಪಾದನೆ ನನ್ನ ಮೇಲೆ ಮಾಡಿದ್ದಾರೆ. ಅದ್ರದ್ದು ಸ್ಪಷ್ಟೀಕರಣ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈಗಾಗಲೇ ನನ್ನ ಮಗಳು ಸ್ಪಷ್ಟೀಕರಣ ಕೊಟ್ಟ ಬಗ್ಗೆ ನಾವು ವಿಸ್ತೃತವಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಒಂದು ಈ ಪ್ರೆಸ್ ಮೀಟ್ನಲ್ಲಿ ಸುಧೀರ್ ಗೋಡಿಗೌಡರು ನನ್ನ ಮಗಳ ಗಂಡ ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರು CD ಹುಕ್ಕೇರಿ ಅವರು ಒಂದು ಹೇಳಿಕೆ ಕೊಟ್ಟರೆ 200 ಜನ ನಾವು ಅಡ್ವೊಕೇಟ್ಸು ಆ ಸುಧೀರ್ ಗೌಡ್ರಿಗೆ ಬೆಂಬಲವಾಗಿದ್ದಾರೆ. ಮತ್ತು ಇವರು ಯಾರದು ಶಿಲ್ಪಾ ಗೋಡಿಗೌಡ್ರು ಯಾರು? ಸುಧೀರ್ ಅವ್ರ ಹೆಂಡತಿ ತಾನೇ. ಸೊ ಆ 200 ಜನನೂ ಇವ್ರಿಗೂ ಅದನ್ನು ಬಗೆಹರಿಸೋಕೆ ಶಕ್ತರದಾರ, ಅವರ ಬಗೆಹರಿಸಲಿ. ನ್ಯಾಯಾಲಯದಿರ್ತಕ್ಕಂಥ ವಿಚಾರವನ್ನು ಇಲೆಕ್ಷನ್ ಟೈಮ್ನೊಳಗೆ ತಳಕ್ಕೆ ಹಾಕೋದು ಅಷ್ಟೊಂದು ಸಮಂಜಸ ಅಲ್ಲ. ನಾನು ನನ್ನ ಈ ವೃತ್ತಿ ಜೀವನದಲ್ಲಿ 45 ವರ್ಷದಿಂದ ನಾನು ನನ್ನ ಜೀವನವನ್ನು ಸಾಗಿಸ್ತಿದ್ದೀನಿ. ಯಾರಿಗಾದರೂ ಅನ್ಯಾಯವಾದಾಗ ಭಾಗವಹಿಸೋದು ಸ್ವಾಭಾವಿಕ. ಇದು ಸುಧೀರ್ ಗೌಡಿಗೌಡರಿಂದನೇ ಅನ್ಯಾಯ ಆಗೈತಿ ಅಥವಾ ಶಿಲ್ಪಾ ಗೌಡ್ರಿಗೆ ಅನ್ಯಾಯ, ಇದು ನ್ಯಾಯಾಲಯ ತೀರ್ಮಾನ ಮಾಡ್ತೈತಿ. ಈ ವಿಚಾರವನ್ನು ನೀವು 200 ಜನ ತೀರ್ಮಾನ ಮಾಡ್ಬೇಕಂತದ್ದಿಲ್ಲ. ರಾಜ್ಯಾದ್ಯಂತ ವಕೀಲರಿದ್ದಾರೆ, ಅವರು ಕೂಡ ಇದನ್ನು ಗಮನಿಸ್ತಾರೆ. ಸಂತೋಷದ ವಿಷಯ, ಅಟ್ಲೀಸ್ಟ್ 200 ಜನಕ್ಕಾದರೂ ನಮ್ಮ ಮಗಳಿಗೆ ಅನ್ಯಾಯ ಆಗಿದ್ದು ಗೊತ್ತಾತಲ್ಲ. ಆ ಕಾರಣದಿಂದ ಏನವರು ವಿಚಾರ ತಗೊಂತಾರೆ, ಅದಕ್ಕೆ ನಾವು ಮತ್ತು ಅವರು ಎಲ್ಲ ಮತ್ತು ಗುರು ಹಿರಿಯವರು ಸಹೋದರ ಸಹೋದರರು ಬದ್ಧರಿದ್ದೇವೆ. ಥ್ಯಾಂಕ್ ಯು. ಕರ್ನಾಟಕ ವಕೀಲರ ಪರಿಷತ್ತಿಗೆ ಚುನಾವಣೆ ಘೋಷಣೆಯಾಗಿದೆ. ಈಗಾಗಲೇ ಮೀಸಲಾತಿ ಕೂಡ, ಮಹಿಳೆಯರಿಗೆ ಮೀಸಲಾತಿ ಕೂಡ ಘೋಷಣೆಯಾಗಿದೆ. ಆ ಮೀಸಲಾತಿಯ ಒಂದು ಉಪಯೋಗವನ್ನು ಮಹಿಳೆಯರು ಮಾಡಿಕೊಳ್ತಾ ಇದ್ದಾರೆ. ಅಂದರೆ 5 ಪೋಸ್ಟಿಗೆ ಈಗ ಮಹಿಳಾ ಮೀಸಲಾತಿಯಲ್ಲಿ ಚುನಾವಣೆ ನಡೆದಿದೆ. ಚುನಾವಣೆ ನಡೆದಿರುವಂಥ ಒಂದು ಈ ಸಂದರ್ಭದೊಳಗೆ ಈ ನಮ್ಮ ಜೂನಿಯರ್ ಅಸಿಸ್ಟೆಂಟ್ ಆದಂಥ ಶಿಲ್ಪಾ ಸುಧೀರ್ ಗೋದಿಗೌಡರು ಅವರು ಕೂಡ ಚುನಾವಣೆಯನ್ನು ಸ್ಪರ್ಧಿಸ್ತಾ ಇದ್ದಾರೆ. ಅವರು ಕೂಡ ತಮ್ಮ ಚುನಾವಣೆಯನ್ನು ಸ್ಪರ್ಧಿಸುತ್ತಾ ತಮ್ಮ ಒಂದು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಆ ಉಮೇದುವಾರಿಕೆಗೆ ನಾವೆಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಸಪೋರ್ಟ್ ಮಾಡಬೇಕಾಗಿದೆ. ಯಾಕೆಂತಂದರೆ ಅವರಲ್ಲಿ ಆ ಒಂದು ಗುಣ ಇದೆ, ಆ ಒಂದು ಛಲ ಇದೆ. ಒಂದು ವಕೀಲರಿಗೆ, ಒಂದು ಸಮುದಾಯಕ್ಕೆ ಒಂದು ಅನುಕೂಲ ಮಾಡಿಕೊಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಅವರು ಮಹಿಳೆಯರಿಗೂ ಕೂಡ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಅನ್ನುವಂಥ ವಿಚಾರದೊಳಗೆ ಅವರು ಚುನಾವಣೆಯನ್ನು ನಿಂತಿದ್ದಾರೆ. ಮತ್ತು ಶಿಲ್ಪಾ ಗೋದಿಗೌಡರು ಅವ್ರ ತಂದೆಯವರು ವಕೀಲರು, ಅವರ ಸ್ವತಃ ಸಹೋದರಿ ಕೂಡ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ತಮ್ಮನೂ ಕೂಡ ನ್ಯಾಯವಾದಿಯಾಗಿ ಕೆಲಸ ಮಾಡ್ತಾಯಿದ್ದಾನೆ. ಇಂಥ ಒಂದು ಸಂದರ್ಭ ಒಳಗೆ ಅವ್ರ ಹಸ್ಬೆಂಡ್ ಸಹಿತ ಅವ್ರು ಬರೀ ವಕೀಲರು ಅಷ್ಟೇ ಅಲ್ಲ, ನೋಟ್ರಿ ಆಗಿ ಸಹಿತ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೂ ಸಹಿತ ಸಾಕಷ್ಟು ಜನ ಪರಿಚಯ ಇದ್ದಾರೆ, ಇವ್ರಿಗೂ ಸಹಿತ ಸಾಕಷ್ಟು ಜನ ಪರಿಚಯ ಇದ್ದಾರೆ. ಎಲ್ಲರೂ ಗುರು ಹಿರಿಯರು ಕೂಡ್ಕೊಂಡು ಒಂದು ಕಡೆ ಕುಂತ್ಕೊಂಡು ಎಲ್ಲರೂ ಒಂದು ಇದೇನು ಅವ್ರ ಪಾರ್ಟಿಷನ್ ಸೂಟ್ ಇದೆ ಅಥವಾ ವ್ಯಾಜ್ಯಕ್ಕೆ ಸಂಬಂಧಪಡುವಂಗೆ ಸಂಧಾನ ಮಾಡ್ಬೋದು.
ಅದನ್ನು ಬಿಟ್ಟು ನಾವು ಇವ್ರ ವಿರುದ್ಧ ಇವರು ಚುನಾವಣೆಗೆ ಭಾಗವಹಿಸಿದ್ದಾರೆ, ಚುನಾವಣೆಗೆ ನಿಂತಿದ್ದಾರೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ನೀವು ಅವ್ರ ಮೇಲೆ ಆರೋಪ ಮಾಡೋದು, ಅವರಿಗೆ ಓಟ್ ಬೀಳಬಾರ್ದು ಅನ್ನುವಂಥ ಹುನ್ನಾರ ಮಾಡೋದು, ಇದೆಲ್ಲ ಈ ಸಂದರ್ಭ ಒಳಗೆ ಸರಿಯಲ್ಲ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಮಹಿಳಾ ಸಬಲೀಕರಣ ಅಂತ ನಾವು ಮಾತಾಡ್ತೀವಿ. ಆ ಮಹಿಳಾ ಸಬಲೀಕರಣ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡಿ ಸಬಲೀಕರಣ ಮಾಡಬೇಕು. ನಾವು ಅಷ್ಟೇ ಮಾಡಿದರೆ ಸಲಂಗಿಲ್ಲ, ನೀವು ಬರಬೇಕು, ನಾವು ಬರಬೇಕು, ಎಲ್ಲರೂ ಕೂಡಿ ಸಬಲೀಕರಣ ಮಾಡಬೇಕು. ಎಲ್ಲರೂ ಕೂಡಿ ಅವ್ರನ್ನ ಈ ಒಂದು ಕರ್ನಾಟಕ ವಕೀಲರ ಪರಿಷತ್ತಿನ ಚುನಾವಣೆ, ಮಹಿಳಾ ಮೀಸಲಾತಿ ಚುನಾವಣೆಯಲ್ಲಿ ಅವರನ್ನು ಭರ್ಜರಿಯಾಗಿ ಆರಿಸಿದರು ಅಂಥೇಳಿ ಈ ಮೂಲಕ ನಾನು ತಮ್ಮೆಲ್ಲರಿಗೂ ಕೂಡ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮೂಡಲ್ಗಿ ವಕೀಲರು ಬರಬೇಕು, ಗೋಕಾಲ್ ವಕೀಲರು ಬರಬೇಕು, ಬೆಳಗಾವಿ ವಕೀಲರು ಬರಬೇಕು, ಇಡೀ ರಾಜ್ಯದ ಎಲ್ಲ ವಕೀಲರು ಕೈ ಜೋಡಿಸಿ ಅವರು ಬಹುಮತದಿಂದ ಆರಿಸಿದರು ಅಂಥೇಳಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.